ಫೈನಲಿ ಡೆಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿ ಅಶುತೋಷ್ ಶರ್ಮಾ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡು 31 ಎಸೆತದಲ್ಲಿ 66 ರನ್ ಕಲೆ ಕೊಟ್ಟು ಅವ್ರ ಕೋಟದಲ್ಲಿ 5 6 5 4 ಇತ್ತು. ಇಂಪಾರ್ಟೆಂಟ್ ಆಗಿ ಮ್ಯಾಚ್. ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಪಂಜಾಬ್ ಅವರು ಅಶುತೋಷ್ ಶರ್ಮನ ಬಿಟ್ಟಿದ್ದೆ ದೊಡ್ಡ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅಂತ ಮೇನ್ ಫಿನಿಶಿಂಗ್ ಶಾಟ್ ಇರೋಂಥ ಫಿನಿಶಿಂಗ್ ಬ್ಯಾಟ್ಸ್ಮನ್ ಇಂಪಾರ್ಟೆಂಟ್ ಇರೋ ಡೆಲ್ಲಿ ಕೂಡ ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳಕ್ಕಾಗತ್ತೆ. ಯಾಕಂತಂದ್ರೆ ಅಂತ ಪೇಷನ್ಸ್ ಇದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಮ್ಯಾಚ್ ತರೋದಂದ್ರೆ ಅಷ್ಟು ಸುಲಭವಾದ ಅಲ್ವೇ ಅಲ್ಲ. ಅಶುತೋಷ್ ಶರ್ಮಾ ಫೈನಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಹೊಡೆದು ಮ್ಯಾಚ್ ಗೆಲ್ಸಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ವಿಚಾರ ಏನಂತಂದ್ರೆ ಅಶುತೋಷ್ ಶರ್ಮಾ ಫಿನಿಶಿಂಗ್ ಮಾಡಿ ಹಿಂಗ್ ಮಾಡ್ಬಿಟ್ಟು ರಿವರ್ಸ್ ಅಲ್ಲಿ ಹೇಳಿದ್ದಾರೆ. ಅದು ಯಾರಿಗನ್ನೋದು ನಿಮ್ಗೇನಾದ್ರೂ ಗೊತ್ತಾ? ಖಂಡಿತ ನನಗ್ ಗೊತ್ತು. ಯಾಕಂತಂದ್ರೆ ಅದು ಹೇಳಿರೋದು ಮತ್ತೆ ಯಾರಿಗಲ್ಲ, ಕೆವಿನ್ ಪೀಟರ್ಸನ್ಗೆ. ಹೌದು, ಪೀಟರ್ಸನ್ನೇ ಕೂಡ ಅಲ್ಲಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಯಾವ ತರ ಹೊಡಿಬೇಕು ಅನ್ನೋದು. ಅದನ್ನ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಮ್ಯಾಚ್ ನ ಫಿನಿಶಿಂಗ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿರೋದೆ ಫಿನಿಶಿಂಗ್ ಶಾಟ್ ತೋರಿಸಿರೋದೆ ಕೆವಿನ್ ಪೀಟರ್ಸನ್ಗೆ. ಇನ್ನಷ್ಟು ಮತ್ತಷ್ಟು ಮ್ಯಾಚ್ ನ ಸಂಪೂರ್ಣ ವಿವರಣೆ ಕೊಡಕ್ಕೆ ನಾನ್ ಬರ್ತಾ ಇರ್ತೀನಿ. ನನ್ನ ಕ್ರಿಕೆಟ್ ಸರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮರೆತರು ಕೂಡ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಅಂಡ್ ಶೇರ್ ಮಾಡಲು ಮರಿಬೇಡಿ. ಮತ್ತೆ ಸಿಗ್ತೀನಿ ಇಂಥದೇ ಬೆಂಕಿ ಮ್ಯಾಚ್ಗೋಸ್ಕರ. ಥ್ಯಾಂಕ್ ಯು.